ಓಕೆ, ಈಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನ ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ವಿಜ್ಞಾನ ವಲಯದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಯಾವ ರೀತಿಯ ಈ ಒಂದು ಸಂಪ್ರದಾಯಗಳಾಗ್ತಾ ಇದೆ ಅನ್ನೋದನ್ನ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆಗಳಿಗೆ ನಾವು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನನ್ನ ಕಲೀಗ್ ಚರಣ್, ಹಾಗೆ ಶಿವಮೊಗ್ಗದಿಂದ ನವೀನ್ ಮತ್ತು ತುಮಕೂರಿನಿಂದಲೂ ಕೂಡ ಯೋಗೇಶ್ ಜಾಯ್ನ್ ಆಗ್ತಾ ಇದ್ದಾರೆ. 3 ಜನಕ್ಕೂ ವೆಲ್ಕಮ್ ಅಂತ ಹೇಳ್ತಾ ಮೊದಲಿಗೆ ನಾನು ನವೀನ್ ನಿಮ್ಮ ಹತ್ರ ಕೇಳ್ತೀನಿ, ಹೇಗೆ ಶಿವಮೊಗ್ಗ ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದೆ? ದೇವಸ್ಥಾನಗಳಲ್ಲಿ ಎಲ್ಲವೂ ಕೂಡ ಬಂದ್ ಆಗಿದ್ಯಾ? ವ್ಯವಸ್ಥೆಗಳು ಹೇಗಿದೆ? ನವೀನ್. ಹೌದು ವಿದ್ಯಾ, ಮುಖ್ಯವಾಗಿ ಈ ವರ್ಷದ ಕೊನೆಯ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣಕ್ಕೆ ಮಲೆನಾಡು ಶಿವಮೊಗ್ಗ ಜಿಲ್ಲೆ ಕೂಡ ಸಜ್ಜಾಗಿರುವಂತದ್ದು. ಒಂದು ಕಡೆ ಕ್ಷಣಗಣನೆ ಕೂಡ ಆರಂಭ ಆಗಿರುವಂತದ್ದು. ರಾತ್ರಿ 9:58ಕ್ಕೆ ಆರಂಭ ಆಗಿ ಏನು 1:28ಕ್ಕೆ ಏನು ಮೋಕ್ಷ ಆಗ್ತಾ ಇದೆ. ಈ ಒಂದು ಖಗ್ರಾಸ ಚಂದ್ರಗ್ರಹಣ ನೋಡ್ಲಿಕ್ಕೆ ಅಥವಾ ಒಂದಷ್ಟು ವಿಜ್ಞಾನಿಗಳು, ಶಾಲಾ ಮಕ್ಕಳು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಇದರ ನಡುವೆ ಏನು ಒಂದಷ್ಟು ಆಸ್ತಿಕರಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳಿರ್ಬೋದು ಅಥವಾ ದೇವರಲ್ಲಿ ಪ್ರಾರ್ಥನೆ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ದೇವಾಲಯ, ಅದು ರಾಜ್ಯದ ಶಕ್ತಿ ದೇವತೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂತಹ ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಕೂಡ ಈ ಒಂದು ಏನು ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಇಟ್ಕೊಂಡಿರುವಂತದ್ದು. ಅಂದ್ರೆ ರಾಜ್ಯದ ಬೇರೆಲ್ಲ ಕಡೆಗಳಿಗಿಂತ ವಿಭಿನ್ನವಾಗಿ, ಅಂದ್ರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಬಂದ್ ಮಾಡದೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗದ ಸಿಗಂದೂರು ದೇವಾಲಯದಲ್ಲಿ ರಾತ್ರಿ 9 ಗಂಟೆಯಿಂದ, ಅಂದ್ರೆ ಗ್ರಹಣ ಯಾವಾಗ ಆರಂಭ ಆಗುತ್ತೆ ಆ ಆರಂಭವಾದ ಸಮಯದಿಂದ ಗ್ರಹಣ ಮೋಕ್ಷ ಆಗುವವರೆಗೂ ಕೂಡ, ಅಂದ್ರೆ ರಾತ್ರಿ 1:30ವರೆಗೂ ಕೂಡ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕವನ್ನ ಇಟ್ಕೊಂಡಿರುವಂತದ್ದು. ಆ ಮೂಲಕ ಆ ಒಂದು ಸಂದರ್ಭದಲ್ಲಿ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇರೋದು. ದೇವಿಯ ದರ್ಶನಕ್ಕೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು. ಮುಖ್ಯವಾಗಿ ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಶಿವಮೊಗ್ಗದ ಸಿಗಂದೂರು ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಒಂದು ಗ್ರಹಣ ಶಾಂತಿ ಹೋಮವನ್ನ ಕೂಡ ಆಯೋಜನೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಅದೇ ರೀತಿಯಲ್ಲಿ ಶಿವಮೊಗ್ಗ ನಗರ ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಇವತ್ತು ರಾತ್ರಿ, ಅಂದ್ರೆ ಸಂಜೆ ಪೂಜೆಯನ್ನ, ಅಂದ್ರೆ ಏನು ಗ್ರಹಣ ಆರಂಭ ಆಗೋಕ್ಕಿಂತ ಮುಂಚೆ ದೇವಾಲಯವನ್ನ ಬಂದ್ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಶಿವಮೊಗ್ಗದ ಕೋಟೆ ರಸ್ತೆಯ ಶನೇಶ್ವರ ದೇವಾಲಯ ಇರ್ಬೋದು, ಶಿವಮೊಗ್ಗದ BH ರಸ್ತೆಯ ಮೈಲಾರೇಶ್ವರ ದೇವಾಲಯ ಇರ್ಬೋದು, ಜೊತೆಗೆ ವಿವಿಧ ದೇವಾಲಯಗಳಲ್ಲಿ ಸಂಜೆಯ ಪೂಜೆಯನ್ನ ಈಗಾಗಲೇ ಏನು ಬಂದ್ ಮಾಡಿರುವಂತದ್ದು. ಆ ಮೂಲಕ ದೇವಸ್ಥಾನದ ಹೊರಭಾಗದಲ್ಲಿ ಈಗಾಗಲೇ ಒಂದಷ್ಟು ಫ್ಲೆಕ್ಸ್ ಗಳನ್ನ, ಅಂದ್ರೆ ಗ್ರಹಣ ಏನು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಹಾಕಿರುವಂತ, ಅಂದ್ರೆ ಏನು ಚಂದ್ರಗ್ರಹಣ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಶುಭ ಮತ್ತೆ ಅಶುಭ ಜೊತೆಗೆ ಮಿಶ್ರ ಫಲ ಇರುವಂತಹ ರಾಶಿಗಳೇ ಯಾವುದು ಹಾಗೂ ನಕ್ಷತ್ರಗಳ್ಯಾವುದು, ಆ ಹಿಂದೆ ಒಂದಷ್ಟು ಮಾಹಿತಿಯನ್ನ ಕೊಡೋ ಕೆಲಸವನ್ನ ಅಲ್ಲಿನ ಪುರೋಹಿತ ವರ್ಗ ಅಥವಾ ಅರ್ಚಕರು ಕೂಡ ಈಗಾಗಲೇ ಮಾಡಿರುವಂತದ್ದು. ಮುಖ್ಯವಾಗಿ ನಾಳೆ ಬೆಳಿಗ್ಗೆ, ಅಂದ್ರೆ ಇವತ್ತು ರಾತ್ರಿ ಏನು 1:30 ಸುಮಾರಿಗೆ ಗ್ರಹಣ ಮೋಕ್ಷ ಆಗುತ್ತೆ, ಆ ನಂತರದಲ್ಲಿ ನಾಳೆ ಬೆಳಗಿನ ಜಾವ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನ ಶಿವಮೊಗ್ಗದ ಎಲ್ಲಾ ದೇವಾಲಯಗಳಲ್ಲೂ ಕೂಡ, ಅಂದ್ರೆ ಒಂದು ಕಡೆ ದೇವಾಲಯಗಳ ಶುದ್ಧೀಕರಣ ಇರ್ಬೋದು, ಜೊತೆಗೆ ಒಂದಷ್ಟು ದೇವರ ವಿಗ್ರಹಗಳಿಗೆ ಅಭಿಷೇಕ ಇರ್ಬೋದು, ನಂತರ ವಿಶೇಷ ಪೂಜಾ ಕೈಂಕರ್ಯ ಜೊತೆಗೆ ಒಂದಷ್ಟು ಗ್ರಹಣ ಶಾಂತಿ ಹೋಮಗಳನ್ನ ಕೂಡ ಶಿವಮೊಗ್ಗದ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಆಯೋಜನೆಯನ್ನ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಇವತ್ತು ಸಂಜೆಯ ಪೂಜೆಯನ್ನ ಬಹುತೇಕ ದೇವಾಲಯಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತದ್ದು. ಭಕ್ತರಿಗೆ ದರ್ಶನಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೆ ಯಾವೆಲ್ಲ ನಕ್ಷತ್ರ ಮತ್ತೆ ರಾಶಿಗಳಲ್ಲಿ ಏನು ಶುಭ ಮತ್ತೆ ಅಶುಭ ಫಲಕ್ಕೆ ಸಂಬಂಧಪಟ್ಟಾಗಿ ರಾಶಿಗಳಿದಾವೆ, ಆ ನಕ್ಷತ್ರಗಳಿರುವಂತಹ ಜನರು ಅಥವಾ ಭಕ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಪೂಜೆಯನ್ನ ಮಾಡ್ಬೇಕು, ದಾನವನ್ನ ಮಾಡ್ಬೇಕು, ಅಥವಾ ಯಾವೆಲ್ಲ ಸಮಯದಲ್ಲಿ ದೇವರ ದರ್ಶನ ಮಾಡ್ಬೇಕು ಅಥವಾ ದೇವರ ನಾಮಸ್ಮರಣೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪುರೋಹಿತರು ಮತ್ತೆ ಅರ್ಚಕರುಗಳು ಕೂಡ ಈಗಾಗಲೇ ಮಾಹಿತಿ ಕೊಡೋ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ನವೀನ್, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಈಗ ನೇರವಾಗಿ ತುಮಕೂರು ಭಾಗಕ್ಕೆ ಹೋಗೋಣ. ಯೋಗೇಶ್, ತುಮಕೂರಿನಲ್ಲಿ ಈ ಚಂದ್ರಗ್ರಹಣಕ್ಕೆ ದೇವಾಲಯಗಳಲ್ಲಾಗಿರುವಂತಹ ತಯಾರಿಗಳು, ಭಕ್ತರಲ್ಲಿ ಇರುವಂತಹ ಗೊಂದಲಗಳು, ಇದ್ರ ಬಗ್ಗೆ ವಿವರಿಸ್ತೀವಿ ಅನ್ನೋದಾದ್ರೆ ಓಕೆ, ನಾನು ನಿಮ್ಮ ಹತ್ರ ಪುನಃ ಬರ್ತೀನಿ. ಚರಣ್, ಬೆಂಗಳೂರಿನಲ್ಲಿ ಎಲ್ಲ ದೇವಾಲಯಗಳಲ್ಲಾಗಿರುವಂತಹ ತಯಾರಿಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದಾವ, ಭಕ್ತಾದಿಗಳು ಏನಂತಾರೆ? ನೀವೆಲ್ಲಿದ್ದೀರಿ ಸದ್ಯಕ್ಕೆ? ಡೀಟೇಲ್ಸ್ ಕೊಡೋದಾದ್ರೆ ಚರಣ್. ವಿದ್ಯಾ, ಪ್ರಮುಖವಾಗಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಪ್ರಮುಖ ದೇವಸ್ಥಾನಗಳು ಬಂದ್ ಆಗಿರುವಂತದ್ದು. ಜೊತೆಗೆ ಈ ಸದ್ಯ ನಾನೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿರುವಂತದ್ದು ಗಮನಿಸ್ತಾ ಇರಬಹುದು. ಸುಮಾರು ಸಂಜೆ 7 ಗಂಟೆಯ ಹೊತ್ತಿಗಾಗಲೇ ಈ ಒಂದು ದೇವಸ್ಥಾನ ಕೂಡ ಸಂಪೂರ್ಣವಾಗಿ ದರ್ಭಬಂಧನವನ್ನ ಮಾಡಿ ಸಂಪೂರ್ಣವಾಗಿ ಮುಚ್ಚುವಂತಹ ಕೆಲಸ ಕೂಡ ಆಗ್ಲಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಮುಂಜಾನೆಯಿಂದ ಕೂಡ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಪ್ರಮುಖವಾಗಿ ಕಾಡುಮಲ್ಲೇಶ್ವರ ದೇವಾಲಯ ಸಂಜೆಯ ಹೊತ್ತಿಗೆ ತೆರೆದಿಡುವಂತದ್ದು, ಮತ್ತೆ ಸಂಜೆಯ ಹೊತ್ತಿಗೆ ಭಕ್ತರು ಬರುವ ಸಂಖ್ಯೆ ಹೆಚ್ಚಲೇ ಇರೋದ್ರಿಂದಾಗಿ ಈಗಾಗಲೇ ಮುನ್ಸೂಚನೆಯಾಗಿ ಒಂದು ಭಿತ್ತಿಪತ್ರವನ್ನ ಕೂಡ ಗೋಡೆಯ ಮೇಲೆ ಅಂಟಿಸಿರುವಂತದ್ದು. ಚಂದ್ರಗ್ರಹಣ ಇರೋದ್ರಿಂದಾಗಿ ರಾತ್ರಿ 9:56ರಿಂದ 1 ಗಂಟೆ 7 ನಿಮಿಷದವರೆಗೆ
ದಿನಗಳವರೆಗೆ ದೇವಾಲಯದಲ್ಲಿ ಯಾವುದೇ ರೀತಿಯಾಗಿ ಸಂಚಾರ ಇರುವುದಿಲ್ಲ. ಅದೇ ರೀತಿಯಾಗಿ ದೇವಾಲಯವನ್ನ 7 ಗಂಟೆಗೆ ಮುಚ್ಚಲಾಗುತ್ತೆ ಅನ್ನುವಂತಹ ಒಂದು ಭಿತ್ತಿಪತ್ರವನ್ನ ಕೂಡ ಹಾಕಿರುವಂತದ್ದು. ಸದ್ಯ ದೇವಾಲಯದಲ್ಲಿ ಈ ಒಂದು ದೇವಸ್ಥಾನವನ್ನ ದರ್ಭಬಂಧನ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಮನೆಗಳಲ್ಲಿ ಆಹಾರ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು ಅವುಗಳಿಗೆ ದರ್ಬೆಯನ್ನ ಹಾಕ್ತಾರೋ ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ದೇವರ ವಿಗ್ರಹದಲ್ಲಿರುವಂತಹ ಒಂದಿಷ್ಟು ಚಿನ್ನಾಭರಣಗಳನ್ನ ತೆಗೆದು ಅವುಗಳಿಗೆ ಅಭಿಷೇಕಗಳನ್ನ ಮಾಡಿ ಅವುಗಳಿಗೆ ದರ್ಬೆಯಿಂದ ಬಂಧನ ಮಾಡಿ ಇರುವಂತಹ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಮತ್ತೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯಗಳನ್ನ ಕೂಡ ಈಗಾಗಲೇ ಶುರು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನ ನಡೆಸಿದ ಬಳಿಕವಾಗಿ ಸಂಪೂರ್ಣವಾಗಿ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಮತ್ತೆ ಯಾವುದೇ ರೀತಿಯಾಗಿ ದೇವಾಲಯಕ್ಕೆ ತಟ್ಟದ ರೀತಿಯಲ್ಲಿ ದೇವರಿಗೆ ಈ ಒಂದು ದರ್ಬೆ ಬಂಧನ ಏನಿದೆ ಅದನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಏನು ಭಕ್ತಾದಿಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ, ದೇವರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ದೇವರಿಗೆ ಕೂಡ ಅಲಂಕಾರವನ್ನ ಮಾಡಿ ಸುಮಾರು 6:30 ಹೊತ್ತಿಗಾಗಲೇ ಈ ಒಂದು ದೇವಾಲಯದಲ್ಲಿ ಯಥಾ ರೀತಿಯಾಗಿ ನಡೆಯುವಂತಹ ಮಹಾಮಂಗಳಾರತಿ ಪೂಜೆ ಏನಿದೆ ಆ ಒಂದು ಮಹಾಮಂಗಳಾರತಿ ಪೂಜೆಯನ್ನ ಕೂಡ ನಡೆಸಿದ ಬಳಿಕವಾಗಿ ಈ ಒಂದು ದರ್ಬೆ ಬಂಧನವನ್ನ ಮಾಡುವಂತಹ ಕೆಲಸಕ್ಕೆ ಆ ದೇವಾಲಯದ ಆಡಳಿತ ಮುಂದಾಗಿರುವಂತದ್ದು. ಇನ್ನು ಸಂಜೆ 7 ಗಂಟೆಯ ಬಳಿಕ ಈ ಒಂದು ದೇವಾಲಯ ದರ್ಬೆ ಬಂಧನದಿಂದ ಮುಚ್ಚಲ್ಪಟ್ರೆ ಇನ್ನು ಸುಮಾರು ನಾಳೆ ಬೆಳಿಗ್ಗೆ 6ರಿಂದ 7 ಗಂಟೆಯ ಅಂತರದಲ್ಲಿ ಪುನಃ ದರ್ಬೆ ವಿಸರ್ಜನೆಯನ್ನ ಮಾಡಿ ಓಪನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಗರದ ಪ್ರಮುಖ ದೇವಾಲಯಗಳೇನಿದೆ ಅವುಗಳು ಸಂಪೂರ್ಣವಾಗಿ ಈಗಾಗಲೇ ಕ್ಲೋಸ್ ಆಗಿದೆ. ಇನ್ನು ಒಂದಿಷ್ಟು ದೇವಾಲಯಗಳು 8 ಗಂಟೆಗೆ ಈ ಒಂದು ಸುಮಾರಿಗೆ ಗ್ರಹಣಕ್ಕಿಂತ 1 ಅವರ್ ಮುಂಚಿತವಾಗಿ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈಗಾಗಲೇ ಭಕ್ತಾದಿಗಳು ಕೂಡ ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನ ಪಡೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೆ ಒಂದಿಷ್ಟು ದೇವಾಲಯದ ವತಿಯಿಂದನೇ ಕೂಡ ಏನು ಭಕ್ತಾದಿಗಳಿಗೆ ಒಂದಿಷ್ಟು ಮೆಸೇಜ್ಗಳನ್ನ ರವಾನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಶರಣ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಅಗೇನ್ ತುಮಕೂರು ಕಡೆ ಹೋಗೋಣ. ಓಕೆ, ಮತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಯಾವ ರೀತಿಯ ಚಿತ್ರಣ ಇದೆ? ದೇವಸ್ಥಾನಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಿಲನ್ನ ಮುಚ್ಚುತ್ತವೆ, ಮತ್ತಿನ್ನೇನಿದ್ರು ತೆರೆದುಕೊಳ್ಳೋದು ನಾಳೆ ಬೆಳಗ್ಗೆ. ಈ ಗ್ರಹಣ ಸಂಪೂರ್ಣವಾಗಿ ಮುಗಿದ ನಂತರ ಮತ್ತೆ ಎಂದಿನಂತೆ ಅಲ್ಲ, ನಾಳೆ ಸ್ವಲ್ಪ ವಿಶೇಷವಾಗಿರುತ್ತೆ. ಹೋಮ ಹವನಗಳು ಇರುತ್ತೆ ಕೆಲವು ಕಡೆ. ಆಮೇಲೆ ಬಾಗಿಲನ್ನ ತೆರೆಯೋದಕ್ಕಿಂತ ಮುಂಚೆ ಶುದ್ಧೀಕರಣ ಮಾಡುವಂಥದ್ದು, ವಿಶೇಷವಾಗಿ ಶುದ್ಧೀಕರಣ ಮಾಡುವಂಥದ್ದು, ಕಟ್ಟಿರುವ ದರ್ಬೆಯನ್ನ ಬಿಚ್ಚುವಂಥದ್ದು, ಇವೆಲ್ಲವೂ ಬಹಳ ಒಂದು ವಿಶೇಷತೆಯನ್ನ ನಮ್ಮ ಸಂಪ್ರದಾಯದಲ್ಲಿ ಪಡೆದುಕೊಂಡಿರುತ್ತವೆ. ಸೊ ಒಟ್ಟಾರೆಯಾಗಿ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದೇವಸ್ಥಾನಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಿಲನ್ನ ಮುಚ್ಚುತ್ತವೆ.